ನಮಸ್ತೆ, ನಾನು ಬಸವರಾಜು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 100 ಕ್ಷೇತ್ರಗಳಲ್ಲಿ ಸೋಲು ಆಗಬೇಕು, ಆಗುತ್ತೆ. ಯಾಕೆ? 75 MLCಗಳ ಪೈಕಿ ಕನಿಷ್ಠ 25 MLCಗಳು ಸೋಲಬೇಕು, ಸೋಲ್ತಾರೆ. ಯಾಕೆ? ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 14 ಲೋಕಸಭಾ ಕ್ಷೇತ್ರಗಳನ್ನ ಸೋಲಬೇಕು. ಯಾರು, ಯಾಕೆ ಸೋಲ್ತಾರೆ? ಬಹುಮುಖ್ಯ ವಿಚಾರ. ಎರಡೇ ಉಪಚುನಾವಣೆ, ಅದು ಕಾಂಗ್ರೆಸ್ಗಿರಬಹುದು, ಬಿಜೆಪಿಗಿರಬಹುದು, JDSಗಿರಬಹುದು. ಎಚ್ಚರಿಕೆಯ ಕರೆಗಂಟೆ. 7 ಡೇಂಜರ್ ಸಿಗ್ನಲ್ಗಳನ್ನ ಈ ಎರಡೂ ಉಪಚುನಾವಣೆಗಳು ಕೊಡ್ತಿರುವಂತದ್ದು. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಏನಾಗ್ತಿದೆ, ಏನದು 7 ಡೇಂಜರ್ ಸಿಗ್ನಲ್ಸ್? ಅಂಕಿ ಅಂಶಗಳ ಸಮೇತ ಕೊಡ್ತೀನಿ, ವಿಡಿಯೋವನ್ನ ಕೊನೆ ತನಕ ನೋಡಿ. ದಾವಣಗೆರೆ ದಕ್ಷಿಣ, ಶಾಮನೂರು ಶಿವಶಂಕರಪ್ಪ ಅವರು ಬಹುದೊಡ್ಡ ಪೊಲಿಟಿಕಲ್ ಲೆಗೆಸಿ ಇರುವಂತಹ ಕುಟುಂಬ. 6 ಸಲ ಗೆದ್ದಿದ್ರು. ಅಕಾಲಿಕ ಮರಣದ ನಂತರ ಕಾಂಗ್ರೆಸ್ನ ಸಾಂಪ್ರದಾಯಿಕ ಅಲಿಖಿತ ಸಂಪ್ರದಾಯದ ರೀತಿಯಲ್ಲಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು. 27 ವರ್ಷದ ಸಮರ್ಥ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಹುರಿಯಾಳ ಆಗಿರುವಂಥದ್ದು. ಅಹಿಂದ ನಮ್ಮ ಸಿದ್ಧಾಂತ ಅಂತ ಯಾದೆ ಮೇಲೆ ಹಣೆ ಮೇಲೆ ಎಲ್ಲಾ ಕಡೆ ಹಚ್ಚಿ ಹಾಕೊಂಡು ಓಡಾಡುವಂತಹ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ. ಅಲ್ಪಸಂಖ್ಯಾತರ ಆಕ್ರೋಶವನ್ನ ಬೆನ್ನಿಗೆ ಕಟ್ಟಿಕೊಂಡೇ ಚುನಾವಣೆಯನ್ನ ಎದುರಿಸ್ತಿದೆ. ಮುಸ್ಲಿಮರಿಗೆ ಬೇರೆ ಆಪ್ಷನ್ ಇಲ್ಲ, ಇಲ್ಲಿಗೆ ಓಟ್ ಹಾಕ್ಬೇಕು, ಕಾಂಗ್ರೆಸ್ಗೆ ಹಾಕ್ತಾರೆ. ಕತ್ತಲ ರಾತ್ರಿ ರಾಜಕಾರಣ ಮಾಡ್ತೀವಿ ಅನ್ನೋ ನಿರೀಕ್ಷೆಯಲ್ಲಿ, ಒಂದು ಕೆಟ್ಟ ನಂಬಿಕೆಯಲ್ಲಿ, ಇದು ಕೆಟ್ಟ ನಂಬಿಕೆ ಯಾಕೆ ಅನ್ನೋದನ್ನು ಹೇಳ್ತೀನಿ. ಅಲ್ಪಸಂಖ್ಯಾತರ ಸ್ವಾಭಿಮಾನವನ್ನ ಇವರು ಅಷ್ಟೇ, ಇಷ್ಟು ಕೊಡ್ತೀವಿ ಓಟ್ ಹಾಕ್ತಾರೆ ಬಿಡ್ರಿ ಅವ್ರಿಗೇನಂತೆ. ಕಾಂಗ್ರೆಸ್ನ ನಾಯಕರು ಎಂತೆಂಥದ್ದು ಹೇಳಿದ್ರು. ಗಡ್ಡ ಟೋಪಿ ಹಾಕಿದವರೆಲ್ಲ ಮುಸಲ್ಮಾನರಲ್ಲ, ಗೆಲ್ಲೋ ತಾಕತ್ ಬೆಳೆಸ್ಕೊಂಡು ಬಂದ್ಮೇಲೆ ನೀವು ಟಿಕೆಟ್ ಕೇಳಬೇಕು. ಅವನ್ ಯಾರು ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ, ನಮ್ಮ ಕ್ಷೇತ್ರದ ಬಗ್ಗೆ, ಹೀಗೆ ದೊಡ್ಡ ಲೆಕ್ಕದಲ್ಲೇ ಮಾತಾಡಿದ್ರು. ಎಲ್ಲರೂ ಕಾಂಗ್ರೆಸ್ನವ್ರೆ. ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ದಾವಣಗೆರೆ ದಕ್ಷಿಣದಲ್ಲಿ ಜನ ಆಕ್ರೋಶಿತರಾಗಿದ್ದಾರೆ. ಜೆನ್ಜಿ, ಅದರಲ್ಲೂ ಹಳ್ಳಿಗಾಡಿನ ಯುವಕರು, ಅದರಲ್ಲೂ ಹಳ್ಳಿಗಾಡಿನ ಗಂಡಸರು, ಪುರುಷ ಮತದಾರರು, OBC ಮತದಾರರು, ದಲಿತ ಮತದಾರರು ರೊಚ್ಚಿಗೆದ್ದಿದ್ದಾರೆ. ಅನುಕಂಪದ ಅಲೆಯಲ್ಲಿ ಉಪಚುನಾವಣೆಗಳನ್ನ ಗೆಲ್ಲಬಹುದು ಅನ್ನುವ ಈ ಹಿಂದಿನ ಎಲ್ಲ ಪಕ್ಷಗಳ, ಕಾಂಗ್ರೆಸ್, ಬಿಜೆಪಿ, JDS ಯಾವುದೇ ಇರಬಹುದು, ಒಂದು ಲೆಕ್ಕ ಏನಿತ್ತು ಅದು ಪಕ್ಕ ಆಗೋದಿಲ್ಲ. ಬಹುದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆಗಳು ಅಂಡರ್ ಕರೆಂಟ್ ಗೊತ್ತಾಗ್ತಿರುವಂಥದ್ದು. 9ನೇ ತಾರೀಕಿನ ಮತದಾನ ನಂತರ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಗೊತ್ತಾಗತ್ತೆ. ಆದರೆ ಅವರದ್ದೇ ಸರ್ಕಾರ ಇಟ್ಕೊಂಡು ಕಳೆದ ಚುನಾವಣೆಯಲ್ಲಿ 27,888 ಮತಗಳ ಅಂತರದಿಂದ ಗೆದ್ದವರು ಕೇವಲ 7,888, 1,888 ಮತಗಳಿಂದ ಗೆದ್ರೆ ಅದು ಗೆಲುವಲ್ಲ. 70 ಶಾಸಕರು, 30 ಸಚಿವರು ದಾವಣಗೆರೆ ದಕ್ಷಿಣಕ್ಕೆ ಬಂದೋಗಿದ್ದಾರೆ. ಗೆಲ್ಲಿಲ್ಲ ಅಂದ್ರೆ, ದೊಡ್ಡ ಲೀಡ್ ಆಗ್ಲಿಲ್ಲ ಅಂದ್ರೆ ಇವರೆಲ್ಲರ ಶ್ರಮದ ಪುರುಷಾರ್ಥ ಏನು? ಯಾವ ಪುರುಷಾರ್ಥಕ್ಕೆ ಬಂದಿದ್ರಾಗಿದ್ರೆ? ಇದು ದಾವಣಗೆರೆ ದಕ್ಷಿಣದ ಲೆಕ್ಕ. ಫ್ಯಾಮಿಲಿ ಪಾಲಿಟಿಕ್ಸ್ಗೆ, ಅನುಕಂಪದ ಲೆಕ್ಕಕ್ಕೆ, ಸಿಂಪತಿಗೆ ಓಟ್ ಹಾಕ್ತಾರೆ. ಇಲ್ಲ, ನಮ್ಮ ಮಗನನ್ನ, ನಮ್ಮ ಮಗಳನ್ನ ನಿಮ್ಮ ಮಳ್ಳಿಗೆ ಹಾಕಿದೀವಿ, ಇನ್ಮೇಲೆ ಇವರು ನಿಮ್ಮ ಮಗಳು, ನಿಮ್ಮ ಮಗ, ಗೆಲ್ಸ್ಕೊಡಿ. ಈ ಕಥೆಗಳನ್ನು ಕೂಡ ಜನ ನಂಬಲ್ಲ. ಯಾಕೆ? ಬಾಗಲಕೋಟೆ ಲೆಕ್ಕ. ಮೇಟಿ ಕುಟುಂಬ ಹಿಂದುಳಿದ ಸಮಾಜಕ್ಕೆ ಸೇರಿದವರು. ಹಾಗೆ ನೋಡಿದ್ರೆ ವೀರಣ್ಣ ಚರಂತಿಮಠ ಅವರಿಗಿಂತ ಮೇಟಿ ಅವರ ಕುಟುಂಬದ ಆರ್ಥಿಕ ಲೆಕ್ಕ ಕಮ್ಮಿನೇ ಇರುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರೇ ನಿಜ. ಆದರೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡುವಾಗ ಅವರೇ ಮಾಡಿಕೊಂಡ ಎಡವಟ್ಟುಗಳು, ಗಲಾಟೆ, ಗದ್ದಲಗಳು, ಅನುಕಂಪ ಮತ್ತು ಸಿಂಪತಿಯ ಮೇಲೆ ಅವರನ್ನು ಗೆಲ್ಲಿಸ್ತಾರೆ ಜನ. ಆ ಲೆಕ್ಕವೂ ಕೂಡ ಪೂರ್ತಿಯಾಗಿ ಸಿಕ್ತಿಲ್ಲ ಅಖಾಡದಲ್ಲಿ, ಕಣದಲ್ಲಿ. ಇದು ಗ್ರೌಂಡ್ ರಿಪೋರ್ಟ್. ಇವೆರಡರ ಲೆಕ್ಕಾಚಾರದಲ್ಲೇ ನೋಡಿದ್ರೆ 2 ಬೈಪೋಲ್ ರಿಸಲ್ಟ್. ಯಾವ ಕಾರಣಕ್ಕೂ ಇನ್ನು ಮುಂದೆ ವಂಶ ಪಾರಂಪರ್ಯ ಮತ್ತು ಕುಟುಂಬ ರಾಜಕಾರಣದ ಲೆಕ್ಕಾಚಾರದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ತೀರಾ ವಿರಳ. ಪಾಪ ಹಾಗೆ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಂದಲೂ ಕೂಡ ಕಲಿಬೇಕಾದ್ದು ಜಾಸ್ತಿ ಆಯಿತು. ಅವ್ರದ್ದು ಎಕ್ಸಾಂಪಲ್, DK ಸುರೇಶ್ ಅವರ ಎಕ್ಸಾಂಪಲ್. ಹೀಗೆ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಹುಪಾಲು ಅವ್ರ ಕುಟುಂಬದವರಿಗೆ ಕೊಟ್ಟರು.
ಈ ಚಿಕ್ಕಬಳ್ಳಾಪುರದಿಂದ ತಗೊಂಡು ಬಾಗಲಕೋಟೆ ತನಕ ಗೆದ್ದಿದ್ದೆಷ್ಟು? ಇನ್ನೂ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ರಾಜ್ಯದಲ್ಲಿ 224 ಶಾಸಕರ ಪೈಕಿ 29% ಜನ 50 ಕುಟುಂಬಗಳ ಹಿಡಿತದ ಮೂಲಕವೇ ರಾಜಕಾರಣ ನಡೀತಿದೆ ಅನ್ನೋದನ್ನ ಹೇಳುತ್ತೆ. ಸುಮಾರು 82 ಶಾಸಕರು ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದಲೇ ಬರ್ತಿರುವಂತವ್ರು. 12 ಎಂಪಿಗಳು, ಈ 84 82 MLAಗಳೇನಿದ್ದಾರೆ ಇದರಲ್ಲಿ MLCಗಳನ್ನೂ ಕೂಡ ಕನ್ಸಿಡರ್ ಮಾಡಬೇಕು. ಯಾರ್ಯಾರಿದ್ದಾರೆ ನಿಮಗೆ ಬಿಟ್ಟಿತ್ತು. ಮುಖ್ಯಮಂತ್ರಿಗಳ ಕುಟುಂಬದವರು ಇಲ್ವಾ? ಇದ್ದಾರೆ. ಯಡಿಯೂರಪ್ಪ ಅವ್ರ ಕುಟುಂಬದವರು ಇಲ್ವಾ? ಇದ್ದಾರೆ. ಅಥವಾ ನಿಮಗೆ ಶಾಮನೂರ್ ಕುಟುಂಬ ಇಲ್ವಾ? ಕುಮಾರಸ್ವಾಮಿ ದೇವೇಗೌಡರ ಕುಟುಂಬ ಇಲ್ವಾ? ಒಂದೇ ಮನೆಯಲ್ಲಿ MLC, MP, ಕೇಂದ್ರ ಸಚಿವರು, MLA, ನಿಮಗೆ ವಿಧಾನ ಪರಿಷತ್ತು, ರಾಜ್ಯಸಭೆ ಎಲ್ಲರೂ ಇದಾರಲ್ಲ. ಈ ಲೆಕ್ಕಕ್ಕೆ ಬಂದ್ರೆ ಪ್ರತಿ 5 ವರ್ಷಕ್ಕೆ ಈ 50 ಕುಟುಂಬಗಳೇನಿದಾವೆ, ಕಲಬುರಗಿಯಿಂದ ಖರ್ಗೆ ಅವರ ಕುಟುಂಬದಿಂದ ಚಾಮರಾಜನಗರದ ತನಕ ಎಲ್ಲರೂ ಇದ್ದಾರೆ, ಕೋಲಾರದಿಂದ ಕೊಡಗಿನ ತನಕನೂ ಇದ್ದಾರೆ, ಇಲ್ಲ ಅಂತಲ್ಲ. 350 ಕೋಟಿ ರೂಪಾಯಿ ಬರೀ ಸಂಬಳ ಇನ್ನಿತರ ಏನೆಲ್ಲ ಅಲಯನ್ಸ್ ಇರುತ್ತೆ ಈ ಕುಟುಂಬಗಳಿಗೆ ಹೋಗ್ತಾವೆ. 350 ಕೋಟಿ ಅವ್ರಿಗೇನು ದೊಡ್ಡದೇ ಅಲ್ಲ, ಜುಜುಬಿ. ಆದ್ರೂ ಇವರು 50 ಏನು ಕುಟುಂಬ ರಾಜಕಾರಣ ಮಾಡುವಂತಹ ಕುಟುಂಬಗಳಿದಾವೆ, ಅಲ್ಲಿಂದ 94 ಜನಪ್ರತಿನಿಧಿಗಳು. ಎಷ್ಟರಲ್ಲಿ? 327 ಪೈಕಿ 327 ಅಂದ್ರೆ 224 ಶಾಸಕರು, 75 MLCಗಳು, 28 MPಗಳು. ಈ ಪೈಕಿ ಟೋಟಲ್ 327ರಲ್ಲಿ 94 ಸರಿ ಸುಮಾರು 100 ಜನಪ್ರತಿನಿಧಿಗಳು ಇದೇ ಕುಟುಂಬಗಳಿಂದ ಬರ್ತಿರುವಂತದ್ದು. ಈ 100ಕ್ಕೆ 100 ಜನ ಈ 2028 ವಿಧಾನಸಭೆ, 2029 ಲೋಕಸಭೆಯಲ್ಲಿ ಸೋಲ್ತಾರೆ, ಸೋಲಬೇಕು. ಅದನ್ನೇ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯ ರಿಸಲ್ಟ್ ಹೇಳುತ್ತೆ. ನೋಡಿ ಯಾಕೆ ಇದು ಮುಖ್ಯ ನೋಡಿ. ಸ್ಥಾಪಿತ ಮತ ಬ್ಯಾಂಕ್ ಇಟ್ಕೊಂಡಿರ್ತಾರೆ ಇವರು. ಒಂದೇ ಕುಟುಂಬ ದಶಕಗಳಿಂದ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅವರಿಗೆ ತಲೆಮಾರುಗಳಿಂದ ಬಂದ ನಿಷ್ಠಾವಂತ ಮತದಾರರ ಪಡೆ ಇರುತ್ತೆ. ಅವ್ರೇನಕ್ಕೆ ಓಟ್ ಹಾಕಿ ಅವ್ರ ಜೀತ ಮಾಡ್ಕೊಳ್ಳಿಕ್ಕೆ. ಶಾಮನೂರ್ ಅವರ ಕುಟುಂಬದ ಬಗ್ಗೆ ಬಹುಪಾಲು ಹಳ್ಳಿ ಜನ ಹೇಳಿದ್ರು. ಅವ್ರು BJP ಅವ್ರು ಹೇಳಿದ್ರು, ಅಥವಾ ಅವರನ್ನು ವಿರೋಧಿಸಿದವರು ಹೇಳಿದ್ರು. ಅವ್ರ ಮನೆ ಹತ್ರ ಹೋದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೆ 5 ಗಂಟೆ ಕಾಯ್ಬೇಕು, ಒಂದೊಂದ್ಸಲಿ 5 ದಿನನೂ ಕಾಯ್ಬೇಕು, ಒಳಗೆ ಬಿಡೋದಿಲ್ಲ. ಸ್ಥಾಪಿತ ಮತ ಬ್ಯಾಂಕ್ ಒಂದು ಏಕಸ್ವಾಮ್ಯತೆ ಒಬ್ಬರ ಕೈಲಿ ಇದ್ಬಿಟ್ರೆ ಏನಾಗುತ್ತೆ? ಆರ್ಥಿಕ ಶಕ್ತಿ ಎಲ್ಲಿಗೆ ಹೋಗುತ್ತೆ? ದಾವಣಗೆರೆಯಲ್ಲಿ ಯಾಕೆ ಫ್ಯಾಕ್ಟ್ರಿ ಬರ್ತಿಲ್ಲ? ಯಾಕೆ ITBT ಬರ್ತಿಲ್ಲ? ಯಾಕೆ ಬೇರೆ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಿಲ್ಲ? ನಮ್ಮಲ್ಲಿ ವಿನಯ್ ಕುಮಾರ್ ಅವರದ್ದು ಒಂದು ಇಂಟರ್ವ್ಯೂ ಇದೆ. ಅದರಲ್ಲಿ ಸುಮಾರು 13 ನಿಮಿಷಗಳ ಕಾಲ ಈ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದು ಆರೋಪ ಇರಬಹುದು, ವಾಸ್ತವ ಇರಬಹುದು, ಅದು ಕೇಳಿದ ಮೇಲೆ ನಿಮಗೆ ಬಿಟ್ಟಿದ್ದು. ತಪ್ಪಿದ್ರೆ ಕಮೆಂಟ್ ಮಾಡಿ, ಸರಿ ಇದ್ರೆ ಸರಿ ಇದೆ ಅಂತಲೇ ಹೇಳಿ. ಆರ್ಥಿಕ ಶಕ್ತಿ ಇವತ್ತು ಮೈಸೂರು, ಶಿವಮೊಗ್ಗ, ಕಲಬುರ್ಗಿ, ಹಾಸನ, ಆಯಾಯ ಕುಟುಂಬ ರಾಜಕಾರಣ ಮಾಡುವಂತಹ ರಾಜಕೀಯ ಕುಟುಂಬಗಳ ಆರ್ಥಿಕ ಶಕ್ತಿ ಎಷ್ಟು ಬೆಳೆದಿದೆ, ಅವರ ಮತದಾರರಾಗಿ ಉಳಿದಿರುವಂತವರು ಎಷ್ಟು ಶಕ್ತಿ ಇಟ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಇದೇನು ಹೇಳ್ತಿದೆ? 100 ಶಾಸಕರು, ಜನಪ್ರತಿನಿಧಿಗಳು, ಒಟ್ಟು MP ಇರ್ಬೋದು, MLC ಇರ್ಬೋದು, MLA ಇರ್ಬೋದು, ಕುಟುಂಬಕ್ಕೋಸ್ಕರ, ಕುಟುಂಬಕ್ಕಾಗಿ, ಕುಟುಂಬದಿಂದ ಅಂತ ಆಗಿದೆ. ಹಾಗಿದ್ರೆ ಬಾಬಾ ಸಾಹೇಬರ ಸಂವಿಧಾನ ಮತದ ಹಕ್ಕು, ಪ್ರತಿನಿಧಿಸುವ ಹಕ್ಕು, ಚುನಾವಣೆಯಲ್ಲಿ ನಿಲ್ಲುವ ಹಕ್ಕು ಅಥವಾ ಸ್ಪರ್ಧಿಸುವ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಲ್ಲುತ್ತೆ? ಅದೆಷ್ಟು ಸಾಧ್ಯ ಆಗುತ್ತೆ, ಸಾಕಾರ ಆಗುತ್ತೆ? ಪ್ರತಿ ಸಲ ಚುನಾವಣೆಯಲ್ಲಿ ಇವ್ರೇನ್ ಹೇಳ್ತಾರೆ ನೋಡ್ರಿ, ಇವನ್ ನನ್ನ ಮಗ, ನಿಮ್ಮ ಮಗ ಅನ್ಕಳಿ ಓಟ್ ಹಾಕಿ, ನನ್ನ ಮಗಳು ಓಟ್ ಹಾಕಿ, ಉಳಿದವ್ರಿಗೆ ಅವಕಾಶನೇ ಬೇಡವಾ? ಅರ್ಹತೆಗೆ ಮನ್ನಣೆ ಎಲ್ಲಿ ಸಿಗತ್ತೆ? ನಂಬರ್ 1, ಸಾಮರ್ಥ್ಯ ಮತ್ತು ಪ್ರತಿಭಾವಂತಿಕೆ ಇದ್ರೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸಿಗಲ್ಲ. ಜಬ್ಬಾರ್ ಅವರ ವಿಚಾರಕ್ಕೆ ತಗೊಳ್ಳೋಣ, ಸಾದಿಕ್ ಪೈಲ್ವಾನ್ ಅವರ ವಿಚಾರಕ್ಕೆ ತಗೊಳ್ಳೋಣ. ಅವ್ರಿಗೆ ಟಿಕೆಟ್ ಕೊಡಬಹುದಿತ್ತು, ಕೊಡ್ಲಿಲ್ಲ. ಯಾಕೆ? ಅವ್ರಿಗೆ ಸಾಮರ್ಥ್ಯ ಇರಲಿಲ್ವಾ? ಪ್ರತಿಭಾವಂತರಾಗಿರ್ಲಿಲ್ವಾ? ಜನರನ್ನ ಆಕರ್ಷಿಸುವಂತಹ ಶಕ್ತಿ ಇರಲಿಲ್ವಾ? ಯಾವುದು ಕೂಡ ಅವರು ಇದ್ರೂ ಕೂಡ ಕನ್ಸಿಡರ್ ಮಾಡಲಿಲ್ಲ. ಇದು ಕಾಂಗ್ರೆಸ್ ಲೆಕ್ಕ ಅಷ್ಟೇ ಅಲ್ಲ, BJP JDSಗೂ ಇದು ಅನ್ವಯಿಸುತ್ತೆ. ಅರ್ಹತೆಗೆ ಮನ್ನಣೆ ಇರೋದಿಲ್ಲ. ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ಉಂಟಾಗತ್ತೆ. ಅಧಿಕಾರದ ಕೇಂದ್ರೀಕರಣದಿಂದ ಉದ್ಧಾರ ಆಗೋದಿಲ್ಲ. ಯಾವ MP ಇದ್ದಾನೆ, MLA ಇದ್ದಾನೆ, ಅವ್ರ ಜಿಲ್ಲೆಯಲ್ಲಿ ಅವ್ರ ಕುಟುಂಬದ್ದಿರುತ್ತೆ, ಅವ್ರಿಗೂ ಊರಿಗೆ ಹೋಗೋ ದಾರಿ, ರೋಡು ಎಲ್ಲವೂ ಸಖತ್ತಾಗಿರುತ್ತೆ. ಅದೇ ಆ
ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಯಲ್ಲಿ ಅಂಥದ್ದೇ ರೋಡ್ ಇರುತ್ತಾ? ಎಲ್ಲ ವಸತಿ ಸೌಲಭ್ಯಗಳಿರ್ತಾವ? ಇರಲ್ಲ. ಅಧಿಕಾರ ವಿಕೇಂದ್ರೀಕರಣ ಆಗ್ಲಿಲ್ಲ ಅಂದ್ರೆ ಮತ್ತೆ ಈ 50 ಕುಟುಂಬಗಳ ಕಪಿಮುಷ್ಟಿಯಲ್ಲಿ ಯಾರೋ ಬ್ರಿಟಿಷರೋ, ಫ್ರೆಂಚ್ರೋ, ಡಚ್ರೋ, ಮಣ್ಣೋ ಮಸಿ ಎಲ್ಲರೂ ಹೋದ್ರು. ಆನಂತರದಲ್ಲಿ ಈ 50 ಜನರ ಕೈಯಲ್ಲಿ ಕರ್ನಾಟಕ ಒಂದೇನಾ, ಬೇರೆ ಬೇರೆ ರಾಜ್ಯಗಳಲ್ಲೂ ಇಂತಹ ರಾಜಕೀಯ ಕುಟುಂಬಗಳಿದಾವೆ. ಇಂತಹ ಕುಟುಂಬಗಳ ವಿರುದ್ಧ ಸೆಟೆದು ನಿಲ್ಲಬೇಕು, ಪ್ರಜಾಪ್ರಭುತ್ವದ ಆಶಯಕ್ಕೆ ಶಕ್ತಿ ತುಂಬಬೇಕು ಅಂದ್ರೆ ಮತದಾರ. ಈ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯೋಚಿಸ್ತಿದ್ದಾನಲ್ಲ, ಅದೇ ರೀತಿ 28ಕ್ಕೆ ಯೋಚಿಸ್ತಾನೆ. ಹೊಸ ಆಲೋಚನೆಗಳ ಕೊರತೆ ಉಂಟಾಗತ್ತೆ. ನೋಡಿ, ದಾವಣಗೆರೆಯಲ್ಲಿ ಹೇಳಿದ್ದು ಬಹುಪಾಲು ಜನ ನೋಡಿ, ಸಮರ್ಥ ಗೆದ್ರೆ ಏನಿಲ್ಲ, ಇನ್ನೊಂದು ಫ್ಯಾಕ್ಟ್ರಿ ಎಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ಮೇಟಿಯವ್ರ ಕುಟುಂಬ ಗೆದ್ರೆ ಏನಾಗುತ್ತೆ, ಇನ್ನು 4 ಏನು ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಎಲ್ಲೆಲ್ಲೂ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ಕೋತಾರೆ. ಉಳಿದವ್ರಿಗೆ ಅವಕಾಶ ಯಾವಾಗ ಸಿಗುತ್ತೆ, ಹೇಗೆ ಸಿಗುತ್ತೆ? ಇಂತಹ ನೋಡಿ ಪ್ರಾಬಲ್ಯ ಬೆಳ್ಕೊಂಡಿರುತ್ತೆ, ಅವ್ರಿಗೆ ಬೇರಷ್ಟು ಬಿಗಿಯಾಗಿರುತ್ತೆ. ಸುರ್ಜೇವಾಲಾ ಅವರನ್ನೇ ಕರೆಸಿ ಟಿಕೆಟ್ ಅನ್ನ ಬೇರೆಯವ್ರಿಗೆ ಕೊಡದಂತೆ ತಮ್ಮ ಮಗನಿಗೆ ಕೊಡಿಸ್ಕೊಂಡಂತಹ ರೀತಿ ಬಗೆ ಇದೆಯಲ್ಲ, ಒಬ್ಬ ವಿನಯ್ ಕುಮಾರ್ಗೋ, ಅಜಯ್ ಕುಮಾರ್ಗೋ, ಅಥವಾ ಈ ಸಾದಿಕ್ ಪೈಲ್ವಾನ್ಗೋ, ಜಬ್ಬಾರ್ ಅವ್ರಿಗೋ ಸಿಗೋಕ್ ಸಾಧ್ಯ ಇದೆಯಾ? ಇಲ್ಲ. ಭ್ರಷ್ಟಾಚಾರ ಮತ್ತು ನೆಪೋಟಿಸಂ ಕೂಡ ದೊಡ್ಡ ಮಟ್ಟದಲ್ಲಿ ಮುನ್ನುಗ್ಗುತ್ತೆ. KGF ಇರೋ ತರ ಡೈಲಾಗ್ ಹೊಡೆಯಕ್ಕಾಗಲ್ಲ, ನೆಪೋಟಿಸಂ ಅಂತ ಹೇಳಕ್ಕಾಗಲ್ಲ. ಹಾಗೆ ಹೇಳಬೇಕು ಅಂದ್ರೆ ಜನರನ್ನ ಸೆಳೆಯುವ, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಜನರನ್ನ ಎಲ್ಲಾ ರೀತಿಯಲ್ಲಿಯೂ ಮೆಚ್ಚಿಸುವ ಕತ್ತಲ ರಾತ್ರಿಯ ರಾಜಕಾರಣವೂ ಸೇರಿದಂತೆ. ಅವರು ಕೂಡ ಪಾಪ ಏನು ಮಾಡಕ್ಕಾಗಲ್ಲ, ಅವರನ್ನ ಆ ರೀತಿ ಟ್ರ್ಯಾಪ್ ಮಾಡಿಬಿಟ್ಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ 50 ಕುಟುಂಬಗಳ ರಾಜಕಾರಣ ರಾಜ್ಯವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುತ್ತೆ. ಅವರೇ ಮುಖ್ಯಮಂತ್ರಿಗಳು, ಅವರೇ ಉಪಮುಖ್ಯಮಂತ್ರಿಗಳು, ಅವರೇ ಸಚಿವರುಗಳು ಆಗ್ತಾರೆ ಅಂದ್ರೆ ಉಳಿದವರಿಗೆ ಏನು ಅವಕಾಶ ಸಿಗುತ್ತೆ? ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ತುಂಬಾ ಲಾಜಿಕಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣವನ್ನ ಮುಂದಿಟ್ಕೊಂಡು, ವಂಶ ಪಾರಂಪರ್ಯದ ರಾಜಕಾರಣವನ್ನ ಮುಂದಿಟ್ಕೊಂಡು ಯಾರೇ ಮುಂದೆ ಹೋಗ್ಲಿ, ಅದ್ಯಾರೇ ಹೋಗ್ಲಿ, ಯಾವುದೇ ಪಕ್ಷ ಹೋಗ್ಲಿ, ಜನ ತಕ್ಕ ಪಾಠ ಕಲಿಸ್ತಾರೆ. ಅಟ್ಲೀಸ್ಟ್ ನಿಖಿಲ್ ಅವರ ವಿಚಾರ, DK ಸುರೇಶ್ ಅವರ ವಿಚಾರ, ಅಲ್ಲಿ ಸಂಯುಕ್ತ ಪಟೇಲ್, ಹೀಗೆ ದೊಡ್ಡದೊಂದು ಲಿಸ್ಟ್ ಬಂತು. ಈಗೇನಾದ್ರು ಸಮರ್ಥ ಅವರ ಲೆಕ್ಕವೂ ಕೂಡ ಇದಕ್ಕೆ ಕೌಂಟ್ ಆದ್ರೆ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಒಂದ್ ಮನೆಗೆ ಒಬ್ರೆ ಸಾಕ್ ಬಿಡ್ರಿ, ನಿಮ್ದು ಮುಗಿದ ಮೇಲೆ ಇನ್ನೊಂದು ಟರ್ಮ್ ಹೊಸಬ್ರಿಗೊಂದು ಅವಕಾಶ ಕೊಟ್ಟು ಆ ನಂತರದಲ್ಲಿ ಫೈಟ್ ಕೊಡಿ. ಹೊಸಬ ಯಾರು ಗೆದ್ದಿದ್ದ ಅವನಿಗೂ ಆ ಕುಟುಂಬದವ್ರಿಗೂ ತಾಕತ್ತಿರೋನ್ ಮತ್ತೆ ಗೆದ್ದು ಬರಲಿ. ಆ ಅವಕಾಶಗಳನ್ನೂ ಮಾಡ್ಕೊಡದೆ ಹೋದ್ರೆ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನ ನಡೆಸಬೇಕಾಗತ್ತೆ? ಪ್ರಜಾಪ್ರಭುತ್ವ ಆಶಯಕ್ಕೆ ನಾವು ಬೆಂಕಿ ಹಚ್ಚುತ್ತಿದ್ದೀವಿ ಅಂದ್ರೆ ಅದು ಬಾಬಾ ಸಾಹೇಬರಿಗೆ ಮಾಡುವಂತಹ ದೊಡ್ಡ ಅಪಮಾನ ಆಗಿರುತ್ತೆ. ಕುಟುಂಬ ರಾಜಕಾರಣವನ್ನ ನೆಚ್ಚಿಕೊಂಡು ಏನು 50 ಕುಟುಂಬಗಳಿದಾವೆ ರಾಜ್ಯದಲ್ಲಿ, ಎಲ್ಲ ಪಕ್ಷದಲ್ಲಿದ್ದಾರೆ, ಯಾರು ಸಚ್ಚಗಳಲ್ಲ. ಆ ಸಜ್ಜನರು, ದೊಣ್ಣೆ ನಾಯಕರು, ಧುರೀಣರು, ಮಹಾನ್ ಮುತ್ಸದಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡದೆ ಹೋದ್ರೆ ಅಷ್ಟು ಕುಟುಂಬಗಳಿಗೆ ತಕ್ಕ ಪಾಠ ಕಲಿಸ್ತಾರೆ. ಇದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಎರಡೆರಡು ಎಕ್ಸಾಂಪಲ್ ಆಗಿರುತ್ತೆ. ಮುಂದೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತೆ. ಜೆನ್ಜಿ ಆಕ್ರೋಶ. ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ರಿ ಸಾಕ್. ಒಂದು ಮನೆಯಿಂದ ಒಬ್ರು ಇದೀರಾ, ನಿಮ್ ಕೈಲಿ ಸಾಧ್ಯ ಆದಷ್ಟು ದಿನ ಇರಿ, ನಂತರ ಎದ್ದೋಗಿ. ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ, ಹೊಸ ನಾಯಕರೇ ಉದಯಿಸುವುದಿಲ್ಲ ಅಂದ್ರೆ, ಹೊಸ ಹೊಸ ಚಿಂತನೆಗಳು, ನಾಡನ್ನ ಕಟ್ಟುವಂತಹ ಹೊಸ ಶೈಲಿ, ಬದ್ಧತೆ, ಶಿಸ್ತು, ಕಲ್ಪನೆ ಎಲ್ಲಿಂದ ಬರುತ್ತೆ? ನಾನು ಗೆದ್ದೆ, ನನಗೊಂದು 8 ಫ್ಯಾಕ್ಟ್ರಿ, ನನಗೊಂದು 5 ಮೆಡಿಕಲ್ ಕಾಲೇಜು, ಮುಗೀತ್. ಉಳಿದವ್ರೇನು ಮಣ್ಣು ತಿನ್ಬೇಕಾ ಅಂತ ಜನ ಜೆನ್ಜಿ ಪ್ರಶ್ನೆ ಮಾಡುತ್ತೆ. 28-29ಕ್ಕೆ ಕುಟುಂಬ ರಾಜಕಾರಣವನ್ನ ನೆಚ್ಚಿಕೊಂಡು ನಾನು ಗೆಲ್ಲಿಸ್ಕೋತೀನಿ ನನ್ನ ಮಗನ್ನ, ಸಾಧ್ಯ ಇಲ್ಲ, ಆಗೋದಿಲ್ಲ. ಇದೇ ಕಾರಣಕ್ಕೆ ಈ 2 ಕ್ಷೇತ್ರಗಳ ಒಂದು ಜನಾಭಿಪ್ರಾಯ, ಜನರೊಳಗಿನ ಅಂಡರ್ ಕರೆಂಟ್ ಹೇಳ್ತಿರುವಂಥದ್ದು ಇಷ್ಟೇ. ಇನ್ನು ಮುಂದೆ ಕುಟುಂಬ ರಾಜಕಾರಣಕ್ಕೆ, ಅನುಕಂಪದ ರಾಜಕಾರಣಕ್ಕೆ, ಸಿಂಪತಿಯಿಂದ ಗೆಲ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ 4 ಪೈಸೆ 4 ಕಾಣಿ ಬೆಲೆ ಸಿಗೋದಿಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.